ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸ್ತಾ ಇರುವಂತಹ ಪಾರ್ಕ್ ನಡಿಗೆ ಮುಂದುವರೆದಿದೆ. ಇವತ್ತು ಕೋರಮಂಗಲದ ವೀರಯೋಧರ ಉದ್ಯಾನವನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನಡಿಗೆ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಜನರ ಜೊತೆ ವ್ಯಾಯಾಮ ಮಾಡ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಜೊತೆ ಮಾತನಾಡಿಸ್ತಾ ಇದ್ದಾರೆ. ಸಾರ್ವಜನಿಕರ ಜೊತೆ ಸಂವಾದ ಕೂಡ ನಡೆಸ್ತಾ ಇದ್ದಾರೆ. ಅವರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಜನ ಎಲ್ಲ ಹೋದ್ರೆ ನೋಡಿ ಸರ್ ಕಾಣಿಸೋದೇ ಇಲ್ಲ ಸರ್. ಒಂಚೂರು ಜಾಗ ಬಿಡಿ ಸರ್, ಕಾಣಲ್ಲ. ರಾಮಲಿಂಗಾರೆಡ್ಡಿ ಸಾಹೇಬ್ರು ಬಂದಿದ್ದಾರೆ. ಅವರು ನಾನಿಬ್ರು ಜೊತೆಲಿ 45 ವರ್ಷದಿಂದ ಪಾಲಿಟಿಕ್ಸ್ ಮಾಡಿದವರು. 8 ಟೈಮ್ಸ್ ಕಂಟಿನ್ಯೂಸ್ ಆಗಿ ಅವ್ರು ಗೆದ್ದಿದ್ದಾರೆ. ಇಡೀ ರಾಜ್ಯದಲ್ಲಿ ನಾವಿಬ್ರು 8 ಸತಿ ಗೆದ್ದಿರೋರು. ಅವರು ನಾನ್ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ, ಅವರು ಕೌನ್ಸಿಲರ್ ಕಾರ್ಪೊರೇಟರ್ ಆಗಿದ್ರು. ಸೊ ನಾವೆಲ್ಲ ಯೂತ್ ಪಾಲಿಟಿಕ್ಸ್ ಇಂದ ಬಂದವರು. ಈಗ ಏನಂದ್ರೆ, ನಾನು ಈ ಕಾರ್ಯಕ್ರಮ ಮಾಡುವ ಉದ್ದೇಶ, ಬೆಂಗಳೂರು ನಗರವನ್ನ 5 ಭಾಗ ಆಗಿ ಮಾಡಿದೀವಿ. ಬೆಂಗಳೂರು ಸೌತ್, ಬೆಂಗಳೂರು ನಾರ್ತ್, ಬೆಂಗಳೂರು ಈಸ್ಟ್, ಬೆಂಗಳೂರು ವೆಸ್ಟ್, ಬೆಂಗಳೂರು ಸೌತ್ ಸೆಂಟರ್ ಅಂತ. ಒಬ್ಬ ಕಮಿಷನರ್ ಕೈಲಿ, ಒಬ್ಬ ಇಂಜಿನಿಯರ್ ಕೈಲಿ ಇದನ್ನ ಹ್ಯಾಂಡಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ನಾನೆಲ್ಲ ಪ್ರಯೋಗ ಮಾಡಿದ್ದೀನಿ. ಸುಮಾರು 12 ವರ್ಷದಿಂದ ಈ ಪ್ರಯೋಗ ಸರ್ಕಾರದ ಮುಂದೆ ಇತ್ತು. ಬಟ್ ಯಾರು ಧೈರ್ಯ ಮಾಡಿರ್ಲಿಲ್ಲ.